ಸಮೀವುಲ್ಲಾ ಸರ್, ನಾನೊಂದು ಪ್ರಶ್ನೆ ಕೇಳಿದ್ದೆ. ಈ ಕಾಂಗ್ರೆಸ್ನವ್ರಿಗೋಸ್ಕರ ಏನಾದರೂ ಸಿಎಂ ಕುರ್ಚಿ ಅಥವಾ ಸಿಎಂ ಹುದ್ದೆ ಅನ್ನೋದನ್ನ ಏನಾದರೂ ಸ್ವಲ್ಪ 2 ಪಟ್ಟು 3 ಪಟ್ಟು ಏನಾದರೂ ಮಾಡೋಕ್ಕಾಗತ್ತಾ ಅಂತ. ಅಂದರೆ ಇವ್ರು ಮಾಡ್ಕೊಂಡಿದಾರಲ್ಲ ಸರ್, ಇವಾಗ ಕಲ್ಯಾಣ ಕರ್ನಾಟಕಕ್ಕೂ ಒಂದು ಸಿಎಂ, ಇನ್ನೊಂದೆಲ್ಗೋ ಒಂದು ಸಿಎಂ, ಆ ಥರ ಏನಾದರೂ ಮಾಡೋಕ್ಕೆ ಸಾಧ್ಯ ಇದೆಯಾ ಸರ್? ಯಾಕೆಂದರೆ ಅಷ್ಟೊಂದು ಜನ ಆಕಾಂಕ್ಷಿಗಳಿದ್ದಾರೆ. ಇಲ್ಲಿ ಅಭಿವೃದ್ಧಿಯ ಆಕಾಂಕ್ಷಿಗಳು ಯಾರು ಇಲ್ಲ, ಆದ್ರೆ ಕುರ್ಚಿ ಆಕಾಂಕ್ಷಿಗಳು ಜಾಸ್ತಿ ಜನ ಇದ್ದಾರೆ ಸರ್. ಪರ್ಮಿಟ್ ಅದನ್ನ ಆಡ್ ಮಾಡಬೇಡಿ. 54 ಜನರಿಗೆ ಸಚಿವ ಸಂಪುಟದಲ್ಲಿ ಕೊಟ್ಟಿದ್ದಾರೆ. 16 ವರ್ಷಗಳಿಂದ ಎಂಎಲ್ಎ ನಟರಾಜ್ ಗೌಡ್ರು ಪದೇ ಪದೇ ಇಂಟರ್ನಲ್ ಡೆಮಾಕ್ರಸಿ ಅಂತಂದ್ರು. ಪದೇ ಪದೇ ಇಂಟರ್ನಲ್ ಡೆಮಾಕ್ರಸಿ ಅಂತಂದ್ರು. ನಾವಿಲ್ಲಿ ಚರ್ಚೆ ಮಾಡ್ತಿರೋದು ಎಕ್ಸ್ಟರ್ನಲ್ ಡೆಮಾಕ್ರಸಿ ಬಗ್ಗೆ. ಟೂ ಮಚ್ ಎಕ್ಸ್ಟರ್ನಲ್ ಡೆಮಾಕ್ರಸಿ ಆಗ್ತಿದೆ ಅಲ್ವಾ ಇಲ್ಲಿ. ಅದಕ್ಕೆ ನಾವ್ಯಾರು ಕಾರಣ ಅಲ್ಲ, ವಿಶ್ಲೇಷಕರು ಅಂತೇನೋ ಆವಾಗ್ಲೇ ಅಂದ್ರಿ, ಅಥವಾ ಬೇರೆ ಯಾರು ಅಂದ್ರೆ ಮೀಡಿಯಾ ಅಂತೂ ಅಲ್ವೇ ಅಲ್ಲ. ವಿಜೇಂದ್ರ ಮಾತಾಡಿದ್ರು, ಡಿ ಕೆ ಶಿವಕುಮಾರ್ ಕೌಂಟರ್ ಮಾಡಿದ್ರು, ಅಗೇನ್ ಡಿ ಕೆ ಶಿವಕುಮಾರ್ಗೆ ವಿಜೇಂದ್ರ ಬೀದರಲ್ಲಿ ಕೌಂಟರ್ ಮಾಡಿದ್ರು, ಅದಾದ್ಮೇಲೆ ಕೌಂಟರ್ ಮಾಡಿದ್ರು. ಇಷ್ಟನ್ನೇ ನಾವ್ ಹೇಳಿದ್ದು, ನಾವೇನು ಬೇರೆ ಏನು ಹೇಳ್ತಿಲ್ಲ. ನನಗೆ ಬಂದಿರುವ ಮಾಹಿತಿಯ ಪ್ರಕಾರ, ನಾನು ಮಾಹಿತಿಯನ್ನು ಆಧರಿಸಿ ಮಾತಾಡೋನು, ಸೋರ್ಸಸ್ ಪ್ರಕಾರ ಶಾಸಕರ ಒಂದು ಬಣ ಯತೀಂದ್ರ ಅವರನ್ನ ಪ್ರಮುಖವಾಗಿ ಇಟ್ಕೊಂಡು ತಮ್ಮ ಸ್ಟ್ರಾಟಜಿನ ಚೇಂಜ್ ಮಾಡ್ತಾರೆ. ಯತೀಂದ್ರ ಅವರ ವಿರುದ್ಧ ರಾಜ್ಯದ ಸಚಿವರು ಬೇಸರಗೊಂಡಿದ್ದಾರೆ. ಎಲ್ಲ ಇಲಾಖೆನಲ್ಲೂ ಕೂಡ ಅವರು ಇಂಟರ್ವ್ಯೂನ್ ಮಾಡ್ತಿದ್ದಾರೆ, ಇನ್ಕ್ಲೂಡಿಂಗ್ ಹೋಮ್, ಇನ್ಕ್ಲೂಡಿಂಗ್ ಪವರ್, ಇನ್ಕ್ಲೂಡಿಂಗ್ ಇಂಧನ ಇಲಾಖೆ, ಎಕ್ಸೈಸ್, ಎಲ್ಲಾ ಇಲಾಖೆನಲ್ಲೂ. ಅಂದ್ರೆ ಇಡೀ ಅಡ್ಮಿನಿಸ್ಟ್ರೇಷನ್ ಡಿಫ್ಯಾಕ್ಟೋ ಚೀಫ್ ಮಿನಿಸ್ಟರ್ ತರ ಅವರು ವರ್ಕ್ ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವರಿಗೆ ಕೆಟ್ಟ ಹೆಸರನ್ನ ತರ್ತಿದ್ದಾರೆ. ಸಿದ್ದರಾಮಯ್ಯನವರಿಗೆ ಅವರು ರೂಲಿಂಗ್ ಮೇಲಿನ ನಿಯಂತ್ರಣನ ಕಳ್ಕೊಳ್ಳೋದಕ್ಕೆ ಯತೀಂದ್ರ ಕಾರಣ. ಅವ್ರೇನೋ ಪಕ್ಷಕ್ಕೆ ಬಾವುಟ ಕಟ್ಟಿದಾರ? ನಂದಲ್ಲ, ನಿಮ್ MLA ಹೇಳ್ತಿರೋದು, ಇದು ಮಿನಿಸ್ಟರ್ಸ್ ಹೇಳ್ತಿರೋದು. ನಟರಾಜ್ ಗೌಡ್ರೆ, ಬಟ್ ಆ ಮಾತುಗಳು ನಿಮ್ಮ MLA ಬಾಯಿಂದನೇ ಬರ್ತಾ ಇರೋದು. ಅವ್ರೇನೋ ಬಾವುಟ ಕಟ್ಟಿದಾರ, ಪಕ್ಷ ಕಟ್ಟಿದಾರ, ಇಲ್ಲ, ಅವರಿಗೂ ನೋಟಿಸ್ ಕೊಟ್ಟಿಲ್ಲ. ಇಂಥ ಪರಿಸ್ಥಿತಿನಲ್ಲಿ ಗೊತ್ತು ಯತೀಂದ್ರ ಅವರ ಕಾಂಟ್ರಿಬ್ಯೂಷನ್ ನಿಮ್ ಪಕ್ಷಕ್ಕೆ ಏನು ಅಂತ. ಸಿಎಂ ಮಗ ಆಗಿದ್ರು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಕೆಪಿಸಿಸಿ ಅಧ್ಯಕ್ಷರನ್ನೇ DCM ಅವ್ರನ್ನೇ ಕ್ವಶನ್ ಮಾಡೋ ಲೆವೆಲ್ಗೆ ಹೋಗ್ತಾರೆ ಅಂತಂದ್ರೆ ಇಲ್ಲಿ ಏನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಬೇಕು ಅಂತ MLAಗಳ ಒಂದು ಗುಂಪು ಹೇಳುತ್ತೆ. ಇದರ ಜೊತೆಗೆ ಈಗ ಯತೀಂದ್ರ ಅವ್ರು ಮಾತಾಡಿದ್ರು, ಸರಿ, ಏನೋ ಆವೇಶದಲ್ಲಿ ಮಾತಾಡಿದ್ರು ಏನೋ ಅಂತ ಅನ್ಕೊಳ್ಳೋಣ. ಆದ್ರೆ ಮುಖ್ಯಮಂತ್ರಿಗಳು ತಮ್ಮ ಮಗನಿಗೆ ಕರೆದು ಸುಮ್ನಿರು ಅಂತ ಹೇಳ್ಬೋದು, ಅಥವಾ ಸ್ಲೋ ಡೌನ್ ಮಾಡು ಅನ್ಬೋದು, ಅಥವಾ ನಾನು ಮಾತಾಡ್ತೀನಿ, ಈ ವಿವಾದ ಇಚ್ಛಿಸ್ತೀನಿ ಅಂತ ಹೇಳ್ಬೋದು. ಅದೂ ಕೂಡ ಆಗ್ತಿಲ್ಲ. ಸರ್, ನಟರಾಜ್ ಗೌಡ್ರೆ, ಅಲೋ ಯು ಟು ಟಾಕ್. ಒಂದು, ಸಿಎಂ ಮಾತನ್ನ ಯತೀಂದ್ರ ಅವ್ರು ಕೇಳ್ತಲ್ಲ, ಅಂದ್ರೆ ತಂದೆಯವರ ಮಾತನ್ನ ಯತೀಂದ್ರ ಕೇಳಕ್ ರೆಡಿ ಇಲ್ಲ. ಇನ್ನೊಂದು, ಸಿಎಂ ಹೇಳ್ತಾನೆ ಇಲ್ಲ, ಬಿಕಾಸ್ ಅವ್ರಿಗೂ ಅದೇ ಬೇಕಾಗಿದೆ, ಹಂಗಾಗಿ ಅವ್ರ ಬಾಯಿ ಮುಚ್ಚಕ್ ಟ್ರೈ ಮಾಡ್ತಾನೆ ಇಲ್ಲ. ಇದರ್ ದಿಸ್ ಆರ್ ದ್ಯಾಟ್ ಸರ್, ಎರಡರಲ್ಲಿ ಒಂದಾಗಿರ್ಬೇಕು ಸಮೀವುಲ್ಲಾ ಸರ್. ಎರಡು ಬಿಟ್ಟು ಬೇರೆ ಏನು ಆಗಿರಕ್ ಸಾಧ್ಯ ಇಲ್ಲ. ಮಾನ್ಯ ಯತೀಂದ್ರ ಅವರು ಹಸ್ತಕ್ಷೇಪ ಮಾಡ್ತಾರೆ, ಎಲ್ಲಾ ಇಲಾಖೆ ಹಸ್ತಕ್ಷೇಪ ಮಾಡ್ತಾರೆ, ಶುದ್ಧ ಸುಳ್ಳಿದು, ಸತ್ಯಕ್ಕೆ ದೂರವಾದ ಮಾತು. ಅಂದ್ರೆ ನಿಮ್ಮ MLAಗಳು ಸಚಿವರು ಸುಳ್ಳು ಹೇಳ್ತಾರೆ ಅನ್ನಂಗೆ. ಯಾವುದೇ MLA, ಯಾವುದೇ ಸಚಿವರು ಈ ರೀತಿ ಆರೋಪ ಮಾಡಿದ್ರೆ ಸಾಧ್ಯನೇ ಇಲ್ಲ. ಮಾಡಿದ್ದಾರೆ, ಅದು ಮಾಡಿದ್ರೆ ತಪ್ಪು ಮಾಹಿತಿ. ಯಾರೇ ಮಾಡಿಲ್ಲ, ನನಗೆ ಗೊತ್ತಿಲ್ಲ, ಇವ್ರು ಯಾರು ಮಾಡಿಲ್ಲ. ಯತೀಂದ್ರ ಅವರ ವಿರುದ್ಧ ಆರೋಪ ಮಾಡಿಬಿಟ್ರೆ ತಪ್ಪಾಗುತ್ತೆ. He's not above high command. He doesn't interfere or involve in any other ಚೀಫ್ ಮಿನಿಸ್ಟರ್ ಆಕ್ಟಿವಿಟೀಸ್ ಅಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ತಗೊಳ್ಳೋದಿಲ್ಲ. ಅಷ್ಟೇ ಸಿಂಪಲ್ ಹೇಳ್ತಾರೆ, ಯಾರಿಗೂ ಮೂಗ್ ತೋರಿಸೋದಿಲ್ಲ. ಅವ್ರ ಕೆಲಸ ಎಷ್ಟಾಯ್ತು ಅಷ್ಟಲ್ಲೇ. ಆಮೇಲೆ ಅತ್ಯಂತ ಶಿಸ್ತು ನೋಡಿ, ಅತ್ಯಂತ ಶಿಸ್ತಿನ ಕೇಳಿ, ಯಾರು ಸುಮ್ಮನೆ ಕೇಳಿ ಅವ್ರು ಮಾತಾಡಿದ ತಕ್ಷಣಕ್ಕೆ ಅವ್ರು ಅದ್ರೊಳಗೆ ಇಂಟರ್ಫಿಯರ್ ಮಾಡ್ತಾರೆ. ಅದೆಲ್ಲ ಸ್ಟೋರಿ, ಅದೆಲ್ಲ ಸುಖ ಸುಮ್ಮನೆ. ಯಾರು ಒಂದು ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ, ದಯವಿಟ್ಟು ಹೇಳಿ. ಒಂದ್ ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ. ಈ ನಿಮ್ಮ ಸಚಿವ ಸಂಪುಟದಲ್ಲಿ ಎಷ್ಟೋ ಜನ ಸಚಿವರಿದ್ದಾರೆ, MLAಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಯಾರ ಕುಟುಂಬಕ್ಕೂ ಹೊರಗಡೆ ಬಂದು ಮಾತನಾಡಕ್ ಇಲ್ದೇ ಇರುವಂತ ಧೈರ್ಯ ಯತೀಂದ್ರ ಅವ್ರಿಗೆ ಮಾತ್ರ ಇದೆ ಅಂತಂದ್ರೆ ಇಟ್ ಡಸಂಟ್ ಶೋ. ಅದೇನ್ ಮಾತಾಡಿದಾರೆ ಮುಖ್ಯಮಂತ್ರಿ ವಿಷಯ ಅಷ್ಟೇ ಮಾತಾಡೋದು ಬಿಟ್ರೆ ಯಾವ್ದೋ ಇಲಾಖೆ ವಿಷಯ ಯಾವ್ದಲ್ಲ. ಕೇಳಿ,
ಕೇಳಿ ಈಗ Is Yatindra is higher than your high command? ನೋಡಿ ಅವ್ರು He is ಹೈಕಮಾಂಡ್ above than your high command? ಅವ್ರು ಹೇಳಿದ್ದು He ಹೈಕಮಾಂಡ್ is ಅಂತಾರೆ. above than your party? ಅವ್ರು ಹೇಳಿದ್ದು ಹೈಕಮಾಂಡ್ ವಿಷಯ ಹೇಳಿದವರು ಈಗ ಹೈಕಮಾಂಡ್ ವಿಷಯ ಹಂಗಾರೆ ಹೈಕಮಾಂಡ್ ಯತೀಂದ್ರನ್ ಕಾಲ್ ಮಾಡ್ಬಿಟ್ಟು ನಿಮ್ಮ ಅಪ್ಪನೇ 5 ವರ್ಷ ಸಿಎಂ ಅಂತ ಹೇಳಿದಾರ? ಈಗ ಅವ್ರು ಇಲ್ಲ ಅಂತಾನೂ ಹೇಳಿಲ್ಲ, ಅದಕ್ಕಾಗಿ ಆತರ ಗೊಂದಲ ಬಂದಿರತಕ್ಕಂಥದ್ದು. ಅದನ್ನ ಹೈಕಮಾಂಡೇ ತೀರ್ಮಾನ ಮಾಡುತ್ತೆ. Why can't you shut his ಕೇಳಿ. mouth and sit, ಇಲ್ಲ, Nataraj Gowdre? ಈಗ ಕೇಳಿ, ಈಗ ಅವ್ರವ್ರ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ದಾರೆ. ನಾವು ಅದಕ್ಕೆಲ್ಲ ನಾವು ಆ ರೀತಿ ಕೌಂಟರ್ ಮಾಡೋ ಅಗತ್ಯ ಇಲ್ವೇ ಇಲ್ಲ. ಆಮೇಲೆ ಇನ್ನೊಂದೇನು ಹೇಳ್ತೀನಿ, ಇದನ್ನ ತೀರ್ಮಾನ ವೈಯಕ್ತಿಕ ಅಭಿಪ್ರಾಯ ಒಂದ್ಸಲಿ ಸರಿ 2 ಸಲ ಸರಿ. ಇದನ್ನ ತೀರ್ಮಾನ- When it is damaging your party, why he is ಏನು giving ಡ್ಯಾಮೇಜ್ again ಮಾಡ್ತಾ and again? ಇಲ್ಲ, ಏನು ಡ್ಯಾಮೇಜ್ ಆಗ್ತಿಲ್ಲ. ಅದರಿಂದ ಯಾವ ಯಾವ ರೀತಿಯ party ಪರಿಣಾಮ, damage ಆಗ್ತಾ ಇಲ್ಲ ಯಾವ ನಿಮ್ಗೆ? ಪರಿಣಾಮನೂ ಬೀರಲ್ಲ. ಶಿವಗಂಗಾ ಮಾತಾಡಿದ್ರು ಅಷ್ಟೇ, ಇಕ್ಬಾಲ್ ಹುಸೇನ್ ರಾಜಣ್ಣ ಮಾತಾಡಿದ್ರು ಮಾತಾಡಿದ ಅಷ್ಟೇ. ತಕ್ಷಣ ನಿಮ್ ಪಾರ್ಟಿಗೆ ಡ್ಯಾಮೇಜ್ ನೋಡಿ, ಅದು ಆಗ್ಬಿಡ್ತು. ಪಾರ್ಟಿಲಿ ಏನ್ ಅದು ಮಾಡ್ತು? ಯಾಕೆಂದ್ರೆ ಇಲ್ಲ, he spoke about your ರಾಹುಲ್ ಗಾಂಧಿ. ಇಲ್ಲ. ರಾಹುಲ್ ಗಾಂಧಿಗೆ ಮಾತ್ರ ಮರ್ಯಾದೆ ಇದೆ, ಡಿ ಕೆ ಶಿವಕುಮಾರ್ ಮರ್ಯಾದೆ ಇಲ್ಲ ಇಲ್ಲ, ಇಲ್ಲ. ಈಗ ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಯಾರು ಮಾತಾಡಿಲ್ಲ, ರಾಹುಲ್ ಗಾಂಧಿ ವಿರುದ್ಧವಾಗೂ ಮಾತಾಡಿಲ್ಲ. ಅದೊಂದು ಪಾಲಿಸಿ ಮತ್ತೆ ಯಾಕೆ ಹೈಕಮಾಂಡ್ ಅಂತ ಹೇಳಿದ್ರು? ಅಂದ್ರೆ ನಿಮ್ಮ ಹೈಕಮಾಂಡ್ ಇದು policy ಅಲ್ವಾ? ಅಲ್ಲ, ಯಾರು ಮತ್ತೆ ಯಾಕೆ ಅವರೇ ನಮ್ಮ ಹೈಕಮಾಂಡ್ ಅಂತ ಹೇಳಿದ್ರು? ಹೈಕಮಾಂಡ್ ಈಗ policy ಅಲ್ವಾ ನಟರಾಜ್ ಗೌಡ್ರೆ? ಇವೆಲ್ಲ ವೈಯಕ್ತಿಕ ವಿಚಾರಗಳು ಅವ್ರು ಹೇಳ್ತಾರೆ, ಅದಕ್ಕಾಗಿ ಅದನ್ನ ಸೀರಿಯಸ್ ಆಗಿ ತಗೊಂಡು ಅದು ಯಾವ ನಟರಾಜ್ ಇಂಪ್ಯಾಕ್ಟ್ ಗೌಡ್ರೆ, ಆಗಲ್ಲ, ಬಾಯಿ ಮುಚ್ಕೊಂಡು ಯಾವ ಇರ್ಬೇಕಂತ impact ಹೇಳಿದ್ರು. ಆಗಲ್ಲ, ಯಾವ ಇಂಪ್ಯಾಕ್ಟ್ ಆಗಲ್ಲ. ನಟರಾಜ್ ಗೌಡ್ರೆ, ಹಂಗಾರೆ ನಿಮ್ಮ ಖರ್ಗೆ ಅವ್ರು ಬಂದು ಹೇಳಿದ್ರಲ್ಲ ಯಾರು ಮಾತಾಡಬಾರ್ದು ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ರಲ್ಲ ಮೀಡಿಯಾಗೆ. ಇಸ್ ದಟ್ ನಾಟ್ ಅ ಪಾಲಿಸಿ? ಐ ಅಗ್ರಿ. ಅದಾದ್ಮೇಲೂ ಮಾತಾಡಬಾರ್ದು. ನಾನು ಅದನ್ನೇ ಹೇಳಲ್ಲ, ಅಸಮಂಜಸ ಆಗ್ತದೆ, ಅಸಂಬದ್ಧ ಆಗ್ತದೆ, Then ಅಗತ್ಯ what ಇಲ್ಲ. is the punishment for him? ಅಗತ್ಯ ಇಲ್ಲ ಮಾತಾಡೋದು. ಬಟ್ ಮಾತಾಡಿದ್ದರಿಂದ ಪನಿಷ್ಮೆಂಟ್ ಕೂಡ ಏನ್ ಆಗುತ್ತೆ. action ಏನು? ಅದ್ರಲ್ಲಿ ಯಾವ ಪನಿಷ್ಮೆಂಟ್ ಇಲ್ಲ, ಅದ್ರಲ್ಲಿ ಯಾವ ಏನ್ ಇಂಪ್ಯಾಕ್ಟ್, action ಏನು? ಅದ್ರಲ್ಲಿ ಯಾವ ಇಂಪ್ಯಾಕ್ಟ್ ಆಗಲ್ಲ ರೀ, ಯಾವ ರೀತಿಯ punishment ನೆಗೆಟಿವ್ ಬೇಡ. ಇಂಪ್ಯಾಕ್ಟ್ ಆಗಲ್ಲ, ಯಾವ ನಟರಾಜ್ ರೀತಿಯ ಗೌಡ್ರೆ. ಇಂಪ್ಯಾಕ್ಟ್ ಆಗಲ್ಲ. ಹಾಗಾಗಿ ಅದ್ಮೇಲೆ ಯಾವ ಕ್ರಮ ಏನ್ ಇಂಪ್ಯಾಕ್ಟ್ ಆಗೋಯ್ತು ನಿಮ್ಮ ಪಕ್ಷಕ್ಕೆ? ನಟರಾಜ್ ಗೌಡ್ರೆ. ರಾಜಣ್ಣನ್ ಸ್ಟೇಟ್ಮೆಂಟ್ ಇಂದ ನಿಮ್ಮ ಪಕ್ಷಕ್ಕೆ ಏನ್ ಡ್ಯಾಮೇಜ್ ಆಗೋಯ್ತು? ಇಡೀ ದೇಶ ನಾವು ಹೋರಾಟ ಮಾಡ್ತಾ ಇದೀವಿ ಕೇಂದ್ರ ಸರ್ಕಾರದ ವಿರುದ್ಧ. ನಟರಾಜ್ ಯಾವ್ದ್ರ ವಿರುದ್ಧ? ಗೌಡ್ರೆ. ವೋಟ್ ಚೋರಿ, ಮತ ಕಳ್ಳತನ ಅಯ್ಯೋ ವಿರುದ್ಧ. ದೇವ್ರೆ. ಅದು ವಿರುದ್ಧವಾಗಿ ಒಂದು ಮಾತಾಡಿದಾಗ ಕಂಪ್ಲೇಂಟ್ ಮಾಡ್ರಿ ಸರಿಯಾಗಿ. ಅದನ್ನ ಯಾಕ್ ಮಾಡ್ತಾ ಇಲ್ಲ? ಆಯ್ತು ವೋಟ್ ರೀ, ಚೋರಿ ಅಂತ ಕಳ್ಳರೆಲ್ಲ ಹೇಳ್ತಾನೆ. ದೇಶದ ವೋಟ್ ಚೋರಿ ಬಿಜೆಪಿ ಅಂತ ವೋಟ್ ಯಾರು? ಬಿಜೆಪಿ ಗೆದ್ದವರೆಲ್ಲ ಕಳ್ಳರೆ ಅಲ್ಲ, ಕಣ್ಣಿದ್ದಾರೆ. ನೀವು 100 ಜನ ಸೀಟ್ ಗೆದ್ದಾಗ ನಿಮ್ಗೆ ವೋಟ್ ಚೋರಿ ಆಗಿಲ್ಲ. ಇವಿಎಂ ಕರೆಕ್ಟ್ ಆಗಿತ್ತು. ಬಿಡಿ, ಆಮೇಲೆ ಎಲ್ಲರೂ ರಿಸೈನ್ ಮಾಡ್ಬಿಟ್ಟು ರಿಎಲೆಕ್ಷನ್ ಹೋಗ್ರಿ. ಯಾಕೆ ಇದ್ರಲ್ಲೇ ಮಾಡೋಣ? ಮೋದಿ ಹೇಳಿ, ಮೋದಿ 50ಕ್ಕೆ ಬರ್ತಾರೆ. ಕರ್ನಾಟಕದ ಮೋದಿ ಮಾತಾಡಿ. ವೋಟ್ ಚೋರಿ ಕರ್ನಾಟಕದ ಮಾತಾಡಿ. ವೋಟ್ ಮೋದಿ ಬಗ್ಗೆ ಮಾತಾಡ್ಬೇಡಿ ನೀವು. ಮೋದಿ ಬಗ್ಗೆ ಮಾತಾಡೋ ನೈತಿಕತೆ ಇಲ್ಲ ಮೋದಿ ನಿಮ್ಗೆ. ಮತ್ತೆ ಗ್ಯಾಂಗ್ ಇದೆಯಲ್ಲ, ಮತ ದಯವಿಟ್ಟು ಕಳ್ಳತನ ಮಾಡಿ ಪ್ರೈಮ್ ಅಲ್ಲಿ ಮಿನಿಸ್ಟರ್ ಬಗ್ಗೆ ನಿಮ್ಮ ಯುವ ಕಾಂಗ್ರೆಸ್ ಏನ್ ಮಾತಾಡಿ ನೋಡಿದ್ರಿ? ರಾಜ್ಯದ ಜನತೆ ನೋಡ್ತಿದ್ದಾರೆ, ನಗ್ತಾ ಇದ್ದಾರೆ. ಮೋದಿ ಮತ್ತೆ ಗ್ಯಾಂಗ್ ಇದೆಯಲ್ಲ, ಬರೀ credit ತಗೊಳಕ್ ಮತ ಬರ್ತೀರಾ? ಕಳ್ಳತನ ಮಾಡೇ ಕೂತಿರೋದಲ್ಲಿ. ಮತಗಳ್ಳತನ CM ಆಗಿ ಇಷ್ಟು 17 ವರ್ಷ budget ಮಾಡಿದಾರ್ರಿ. ಆಯ್ತಾ? 17 ನೀವು ಸರಿ. ಚುನಾವಣಾ ಆಯೋಗ ತಮ್ಮ ಕಚೇರಿ ಇಟ್ಕೊಂಡಿದ್ದಿಲ್ಲ, ಆಚೆಗೆ ಬಿಡಿ, ಅವ್ರು ಕೆಲಸ ಮಾಡ್ತಾರೆ. ಈಗ ಸಮೀವುಲ್ಲಾ ಸರ್, ಪ್ರಭುದೇವ ಮಾತಾಡಿ, ಚುನಾವಣಾ ಆಯೋಗ ಅಂತ. ಚುನಾವಣಾ ಆಯೋಗ ನಿಮ್ ಕಚೇರಿ ಪ್ರಶ್ನೆ ಇಟ್ಕೊಂಡು ಆಗೋದು. ಸಮೀವುಲ್ಲಾ ಸರ್, ಒಂದು ನಿಮಿಷ ಹೇಳಿ, ಸಿದ್ದರಾಮಯ್ಯ ಹೇಳಿ. 17 ಬಜೆಟ್ ಮಂಡಿಸಂತ ಮಾನ್ಯ ಸಿದ್ದರಾಮಯ್ಯನವರು ಹೇಳ್ತಾರೆ. 18 ಮಾಡ್ತಾರೆ, 19 ಮಾಡ್ತಾರೆ. ನಿಮ್ಗೆ ನಿಮ್ಮಲ್ಲಿ ಯಾರು ಇದಾರ ಅಥವಾ ನೈತಿಕತೆ ಇರೋದಾರ? ಅರುಳ್ಮೋಳಲ್ಲಿ ಏನಾದ್ರೂ ಆಗಿದೆಯಾ? ಅಲ್ಲ, ಇವರು ಕೇಂದ್ರಕ್ಕೆ ಬಿಟ್ಟು ತೋರಿಸ್ತಾರೆ. ಅದೇ ಡಿ.ಕೆ.ಶಿ ಹೇಳ್ತಾರೆ, ಇಲ್ಲ ನಾನು ಚೆಕ್ ಮಾಡಿದೆ, ಬೇರೆ ರಾಜ್ಯಕ್ಕೂ ಕೂಡ ಕೇಂದ್ರದೇನು ತಪ್ಪೇನಿಲ್ಲ ಅಂತ ಹೇಳ್ತಾರೆ. ಏನ್ರಿ ಇದು? ಡಿ.ಕೆ.ಶಿ ಒಂದು ಕೊಡ್ತಾರೆ, ಇವರೊಂದು ಹೇಳ್ತಾರೆ. ಈಗ ಸಮೀಲ ಸರ್ ಇದನ್ನು ಅಲ್ಲ, ಒಂದು ನೀವು ಮಾತಾಡಿ. ಮಾತಾಡಿ. ಅಲ್ಲ, ಒಂದು ಕೇಂದ್ರದಿಂದ second. ಮಾತಾಡಿದ್ರೆ ಅಲ್ಲ, ಮಾತಾಡಿ ನೀವು. ಸಮೀಲ ಅಲ್ಲ, ಸರ್ ನೀವು ಅದಲ್ಲ. 17 ಬಾರಿ ಸಮೀಲ ಮಾತಾಡಿದ್ದಾರೆ, ಸರ್ ಮಂಡನೆ ಇದನ್ನು ಮಾಡಿದ್ದಾರೆ, 18 ಬಾರಿ ಒಂದು ಮಾಡಿದ್ದಾರೆ. ನಿಮಿಷ ಇರಿ. ನೀವು 9ನೇ ಬಾರಿ ಮಂಡನೆ ಒಂದು ಮಾಡಿರೋ ನಿಮಿಷ ರಾಜ್ಯಕ್ಕೆ ಇರಿ. ಅನ್ಯಾಯ I ಮಾಡ್ತಾರೆ have ಅದು a ಹೇಳಿ ನೀವು. question. ಒಂದ್ ನಿಮಿಷ, ರಾಜ್ಯಕ್ಕೆ ಅನ್ಯಾಯ ಮಾಡ್ತಾರೆ ನಿರ್ಮಲಾ ಸೀತಾರಾಮನ್, ಅವರದನ್ನು ಹೇಳಿ ನೀವು. ಅಲ್ಲ, ಒಂದೇ ಒಂದು ಹೇಳಿ. ಮಾತು, 2 ಸೆಕೆಂಡ್ ಇದನ್ನ ಒಪ್ಕೋತಾರೆ ಅಂತ ಅನ್ಕೋತೀನಿ. ನೋಡಿ, ಒಂದು ಆಕ್ಟ್ ಸಿಂಧು ಇದೆ ಅವರೇ ನಮ್ಮಲ್ಲಿ. ಹೇಳಿ. ರಾಜ್ಯದಲ್ಲಿ ಅಥವಾ ಕೇಂದ್ರದಲ್ಲಿ ಒಂದು ಆಕ್ಟ್ ಇದೆ ಸರ್. ಒಂದು ಸಚಿವ ಸಂಪುಟದ 15% ಜನ ಮಾತ್ರ ಅವರಿಗೆ ಸಚಿವ ಸಂಪುಟ ಸ್ಥಾನ ಕೊಡಬೇಕು ಅಂತ ಆತರ ಇದೆ. ಇಲ್ಲ, ಅದಲ್ಲ, ನಮ್ಮಲ್ಲಿ ಅದಲ್ಲ, ಕರ್ನಾಟಕದಲ್ಲಿ ಅದಲ್ಲ. 33 ಜನ ಮಂತ್ರಿಗಳು ಮಾಡಕ್ ಮಾತ್ರ, 34 ಮಾಡಕ್ ಸ್ಥಾನ ಬರಲ್ಲ. ಯಾರಿಗೆ ಬೇಕಾದ್ರೂ ಒಂದು ಕೊಡ್ಬೋದು, ನಿಮಿಷ ನಿಮ್ಗೆ ಸರ್. ಗೊತ್ತಿಲ್ಲ ನಿಮ್ಗೆ. ಸಚಿವ ಸಂಪುಟ ಸ್ಥಾನ ರಾಜ್ಯದಲ್ಲಿ ರಾಜ್ಯದ ಜನರ ಬಹಳಷ್ಟು tax ಮನೆಯರಿಗೆ, ಇವತ್ತು ಮಹನೀಯರಿಗೆ, ಒಂದು ನಿಮಿಷ ಇರಿ ಸರ್. ಸಾಧನೆ ಮಾಡಿದವ್ರಿಗೆ ಇರಿ. ಎಲ್ಲರಿಗೂ ಮಾಡಿ ಸರ್. ಅವಕಾಶ ಕೊಡ್ತಾರೆ. ಎಲ್ರಿಗೂ ನೀವು ಅವಕಾಶ ಕೊಡಿ. ಬಿಜೆಪಿ ಇದ್ದಾಗ ಲೂಟಿ ಆದ್ರೆ ಮಾಡ್ತೀರಿ, ಒಂದು ನಿಮಿಷ ಹಣವನ್ನು ಸರ್. ಲೂಟಿ ಮಾಡಿ ಮನೇಲಿ ಕೊಡ್ತೀರಿ. ಅಲ್ಲ, ಜನರಿಗೆ ಇಲ್ಲಿ ಕೇಳ್ಬಾರ್ದು ಜನಸಾಮಾನ್ಯರಿಗೆ ಅಂತ ಸೇವೆ ಮಾಡ್ಬೇಡಿ ಮಾಡ್ಲಿಕ್ಕೆ ಸರ್. ಒಂದು ವ್ಯವಸ್ಥೆ ರೀ ಇದು. ಕೇಳಿಸ್ಕೊಳ್ಳಿ. ಇವತ್ತೇನು ಹೊಸದಾಗಿದ್ಯಾ? ಕೇಳಿಸ್ಕೊಳ್ಳಿ. ಇವತ್ತೇನು ಹೊಸದಾಗಿದ್ಯಾ? ಏನು? ಇವತ್ತೇನು ಹೊಸದಾಗಿದೆ ಸರ್, ವ್ಯವಸ್ಥೆ? 54 ಈ ವ್ಯವಸ್ಥೆ ಬಗ್ಗೆ ನಿಮ್ಗೆ ಗೊತ್ತಿಲ್ಲ 54 ನಿಮ್ಗೆ. ಜನರಿಗೆ ಸಚಿವ ಸಂಪುಟ 100 ಜನ ಕೊಡ್ತಾರೆ, ಒಂದು ನಿಮಿಷ. ನಾವು 100 ಜನ ಕೊಡ್ತಾರೆ. 22 ಬಿಜೆಪಿ ಕೋಟಿ ಸರ್ಕಾರದಲ್ಲಿ please. ಖಜಾನೆಯ ದುಡ್ಡನ್ನು ತಗೊಂಡು ನಿಮ್ಮ ಇವರಿಗೆ ಮನೇಲಿ ಅಂಗನವಾಡಿ ಕೊಂಡಿದ್ದೀರಿ. ಟೀಚರ್ ದುಡ್ಡು ಭ್ರಷ್ಟಾಚಾರ ಹಾಕ್ತಾ ಮಾಡಿ ಇಲ್ಲ. ನೀವು ದುಡ್ಡು ತಿಂತಾ ಇದ್ರಿ. ನಟರಾಜ್ ಗೌಡ್ರೆ, ಒಂದು ನಿಮಿಷ, ಒಂದು ನಿಮಿಷ ಮಾತಾಡಿ. ನೀವು ಅವ್ರಿಗೆ ಮಾತಾಡಕ್ ಬಿಡ್ಬೇಕು ನಟರಾಜ್ ಗೌಡ್ರೆ. ಅಲ್ಲ, ನನ್ಗೆ ಮಾತಾಡಕ್ ಬಿಡಲ್ಲ ಅವ್ರಿಗೆ, ನನ್ಗೆ ಮಾತಾಡಕ್ ಬಿಡಲ್ಲ. ಕೇಳಿ, ಬಿಜೆಪಿ 21 ಇಲಾಖೆಯಲ್ಲಿ ಸಿಂಧೂರ 10 ಸೆಕೆಂಡ್ ಕೇಳಿಸ್ಕೊಳ್ಳಿ. 21 ಇಲಾಖೆನ ಗುಡಿಸಿ ಗುಂಡಾಂತರ ಮಾಡಿ ಬಿಜೆಪಿ ನಾಯಕರು ಸಾಹುಕಾರರಾದ್ರು, ತಾವು ಶ್ರೀಮಂತರಾದ್ರು. ಬಿಜೆಪಿ ಪಕ್ಷ ಕೂಡ 10,000 ಕೋಟಿ ರೂಪಾಯಿ ತನ್ನ ಅಕೌಂಟ್ ಅಲ್ಲಿ ಇಟ್ಕೊಂಡಿದೆ. ಕೇಳಿ, ಇದು ವ್ಯವಸ್ಥೆ ಈಗ ಅಲ್ಲ, ಇಬ್ರು ಇದೇನೋ ಏನು ಅಂತ ವ್ಯವಸ್ಥೆ ನಮಗ್ ಸರ್ಕಾರದಲ್ಲಿ ಗೊತ್ತಿದ್ಯಪ್ಪ. ಇರ್ಬೇಕಾದ್ರೆ. ನೀವಿಬ್ರು ಏನು ಅಂತ ನಮಗ್ ಗೊತ್ತಿದೆ. ನೀವು ಯಾಕೆ ಹಿಂಗ್ ಆಡ್ತಿದ್ದೀರಿ? ಅವ್ರು ಒಪ್ಕೋತಾರೆ, ಎಲ್ಲರೂ ಒಪ್ಕೋತಾರೆ, ನೀವು ಒಪ್ಕೊಳ್ಳಿದ್ರೆ ಸಚಿವ ಸಂಪುಟ ಇದೆ. ಅದಾದ್ಮೇಲೆ 54 ಜನರಿಗೆ ಮಾಹಿತಿನೇ ಸಚಿವ ಸಂಪುಟ ಕೊಡ್ತಾ ಇಲ್ಲ. ಕೊಡ್ತಾರಲ್ಲ ಸರ್. 100 ಜನ 200 ಜನ 22 ಕೊಡ್ಬೋದ್ರೆ
ಹೆಚ್ಚುವರಿ 200 ಇವರಿಗೆ ಜನಕ್ಕೆ ಅಂಗನವಾಡಿ ಕೊಡ್ಬೋದು. ದುಡ್ಡು ಸ್ಯಾಲರಿ ಹೆಚ್ಚು ಮಾಡಕ್ಕೆ ದುಡ್ಡಿಲ್ಲ, ಆಶಾ ಕಾರ್ಯಕರ್ತರ ಸ್ಯಾಲರಿ ಕೊಡಿ, ಅನುದಾನ ಕೊಡಿ, ತೆರಿಗೆ ದುಡ್ಡು ಕೊಡಿ ನೀವು. ಆ ಗ್ರಂಥಾಲಯದಲ್ಲಿ ಅಲ್ಲ, ಕೇಂದ್ರ ಸರ್ಕಾರ ಲೂಟಿ ಹೊಡೆದು ಕರ್ನಾಟಕವನ್ನ ತೆರಿಗೆಯನ್ನ ತೆಗೆದುಕೊಂಡು ಹೋಗಿ ಲೂಟಿ ಹೊಡಿತಾ ಇದ್ರಲ್ಲ, ಕರ್ನಾಟಕ ತೆರಿಗೆ ವಾಪಸ್ ಕೊಡಿ, ಬಿಡ್ರಿ. ಕರ್ನಾಟಕ ತೆರಿಗೆ ವಾಪಸ್ ಕೊಡಿ, ಕರ್ನಾಟಕ ತೆರಿಗೆ ವಾಪಸ್ ಕೊಡಿ. ಆಶಾ ಕಾರ್ಯಕರ್ತರಿಗೂ ಬರ್ತದೆ, ಅಲ್ಲ ಆಶಾ ಕಾರ್ಯಕರ್ತರಿಗೂ ಬರ್ತದೆ, ಅಭಿವೃದ್ಧಿಗೂ ಬರ್ತದೆ. ಲೂಟಿ ಮಾಡ್ಬಿಟ್ಟು ಕರ್ನಾಟಕ ತೆರಿಗೆ ತೆಗೆದುಕೊಂಡು ಹೋಗಿ ಅದಾನಿ ಅಂಬಾನಿ ಜೀತ ಮಾಡಿದ್ರೆ ಎಲ್ಲಿ ಆಶಾ ಕಾರ್ಯಕರ್ತರು ದುಡ್ಡು ಕೊಡ್ತಾರೆ? ಕೊಡಿ, ದುಡ್ಡನ್ನ ಬಿಡುಗಡೆ ಮಾಡಿ. ನೀವು ತೆರಿಗೆ ಬಗ್ಗೆ ರಾಜ್ಯದ ಮಾತಾಡಿ. ಹಣವನ್ನ ಸಿಂಧು ತಗೊಳ್ಳೋ ನನಗೆ ಲೂಟಿ 5 ಮಾಡೋ ಸೆಕೆಂಡ್ ಉತ್ತರ ಕೇಂದ್ರದ ಕೊಡ್ಲೇಬೇಕು. ಬಿಜೆಪಿ ಪಾಪ ಸರ್ಕಾರ ಸುಮ್ಮನಿದ್ದಾರೆ. ಕೇವಲ ರೀ, ಅಲ್ಲರೇ ಉದ್ಯಮಿಗಳು ನಾವು ಗುಲಾಮಗಿರಿ ಮಾತಾಡಿದ್ರೆ ಮಾಡಲ್ಲ, ಅರ್ಥ ಆಗ್ಬಾರ್ದು ಜನರಿಗೆ. ಬಡವರಿಗೆ, ಜನಾದ್ರೂ ಜನತೆಗೆ, ಒಪ್ಕೋತಾರೆ, ನೋಡಲ್ವೇ? ರೈತರಿಗೆ, ಆಡಳಿತ ಪಕ್ಷದ ಕರ್ನಾಟಕಕ್ಕೆ, ವಕ್ತಾರರಿದ್ರೆ ಕನ್ನಡಿಗರಿಗೆ ಅನ್ಯಾಯ ರೈತರ ಮಾಡ್ತಾ ಬಗ್ಗೆ ಇದ್ದಾರೆ ಮಾತಾಡ್ತೀರಾ? ನೀವು. 2,500 ಆಶಾ ಜನ ಕಾರ್ಯಕರ್ತರ ಆತ್ಮಹತ್ಯೆ ಮಾಡಿದ್ರೆ ರೈತರು ಏನ್ ಆಶಾ ಮಾಡಿದ್ರು? ಕಾರ್ಯಕರ್ತರ ಬಗ್ಗೆ ಚಿಂತೆ ಬಂದಿದೆ ನಿಮ್ಗೆ. ಮಾಡಿದ್ರು? ತೆರಿಗೆ ದುಡ್ಡು ಕೊಡಿ ವಾಪಸ್ಸು, ಏನು ತೆರಿಗೆ ದುಡ್ಡು ಕೊಡ್ರಿ. ತೆರಿಗೆ ದುಡ್ಡು ಆಶಾ ಬೇಕಾದ್ರೆ ಕಾರ್ಯಕರ್ತೆಯ ಒಂದು ನಿಮಿಷ. ಚಿಂತೆ ನಿಮ್ಗೆ ತೆರಿಗೆ ದುಡ್ಡು ಬೇಕಲ್ಲ, ನಾನು ಇರೋದಾದ್ರೆ ಮಾತಾಡ್ತೀನಿ. ರಾಜ್ಯದ ಹಣವನ್ನ ನೀವು ವಾಪಸ್ ಕೊಡಿ. ಇವತ್ತು 54 15ನೇ ಹಣಕಾಸಿನ ಆಯೋಗದಲ್ಲಿ ಅನ್ಯಾಯ ಮಾಡಿದ್ದೀರಾ, 14ನೇ ಹಣಕಾಸಿನ ಆಯೋಗದಲ್ಲಿ ಅನ್ಯಾಯ ಮಾಡಿದ್ದೀರಾ, 16ನೇ ಹಣಕಾಸಿನ ಆಯೋಗದಲ್ಲೂ ಅನ್ಯಾಯ ಮಾಡ್ತೀರಾ. ರಾಜ್ಯ ದುಡ್ಡನ್ನು ಕೊಟ್ಟು ಆಶಾ ಕಾರ್ಯಕರ್ತರ ಬಗ್ಗೆ, ಬೇರೆ ಆರೋಗ್ಯ ಇಲಾಖೆಯ ಬಗ್ಗೆ ಆಮೇಲೆ ಮಾತಾಡಿ. ಹಣವನ್ನೇ ಕೊಡದಲ್ಲೇ ನೀವು ಲೂಟಿ ಮಾಡ್ಬಿಟ್ಟು ಅಲ್ಲಿ ಗುಲಾಮಗಿರಿ ಮಾಡಕ್ಕೆ. ಒಂದ್ ನಿಮಿಷ ನಟರಾಜ್ ಗೌಡ್ರೆ, ಈಗ ನೀವು ಇನ್ನೂ ಮಾತಾಡಿಗೆ ಸ್ವಲ್ಪ ಬಿಡ್ತಾ ಇದ್ರೆ ಇಲ್ಲ ಅಂದ್ರೆ ಏನ್ ಹೇಳಿ? ನಂದಷ್ಟು ಪ್ರಶ್ನೆಗಳಿದಾವೆ. 5 ಸೆಕೆಂಡ್ ಸಿಂದ್ರ ನಾನು ಮುಗಿಸ್ಬಿಡ್ತೀನಿ. ಅವ್ರು ಹೇಳಿದಕ್ಕೆ ತೆರಿಗೆ ಬಗ್ಗೆ ಮಾತಾಡಿದ್ರು, ವಿವರ್ಸ್ ಇದನ್ನು ಒಪ್ಕೋತಾರೆ ಅಂತ ಅನ್ಕೋತೀನಿ. 2004 ರಿಂದ 14ಕ್ಕೆ 81,790 ತೆರಿಗೆ ಹಂಚಿಕೆ ಗೊತ್ತಿಲ್ಲ, ಫಾರ್ಮುಲಾ ಗೊತ್ತಿಲ್ಲ ನಿಮ್ಗೆ? ಒಂದ್ ನಿಮಿಷ please ತೆರಿಗೆ stop ಹಂಚಿಕೆ it. ಫಾರ್ಮುಲಾ ಗೊತ್ತಿಲ್ಲ ನಿಮ್ಗೆ? ಸಾಕು, ನನ್ನ ಪ್ರಶ್ನೆ ತೆರಿಗೆ ಹಂಚಿಕೆ ಫಾರ್ಮುಲಾ ಗೊತ್ತಿಲ್ಲ ನಿಮ್ಗೆ? ನಟರಾಜ್ ಗೌಡ್ರೆ, ನನ್ನ ಪ್ರಶ್ನೆ ತೆರಿಗೆ ಹಂಚಿಕೆ ಫಾರ್ಮುಲಾ ಗೊತ್ತಿಲ್ಲ ನಿಮ್ಗೆ? ರಾಜ್ಯ ಕನ್ಯಾ ನಾಚಿಕೆ ಆಗಲ್ಲ ನಿಮ್ಗೆ? ಬಿಜೆಪಿಗೆ ಕರ್ನಾಟಕದ ಹಿತವನ್ನ ಹಾಳು ಮಾಡ್ತಾ ಇದ್ದೀರಿ, ರೈತರನ್ನ ಹಾಳು ಮಾಡ್ತಾ ಇದ್ದೀರಿ ನೀವು, ಕರ್ನಾಟಕದ ಖಜಾನೆಯನ್ನ ಹಾಳು ಮಾಡ್ತಾ ಇದ್ದೀರಿ ನೀವು. ಲೂಟಿ ಹೊಡೆದು ಬಿಜೆಪಿ ಕಚೇರಿ ಕೊಟ್ಟಿರಿ. ಕರ್ನಾಟಕ ತೆರಿಗೆ ಹಂಚಿಕೆ ವಿಷಯ ಗೊತ್ತಿಲ್ಲ ನಿಮ್ಗೆ? ತೆರಿಗೆ ಹಂಚಿಕೆ ವಿಷಯ ಗೊತ್ತಾ ನಿಮ್ಗೆ? ಕರ್ನಾಟಕ ತೆರಿಗೆ ಮಾತಾಡೋದಕ್ಕೆ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇರೋಕೆ ಧೈರ್ಯವಾಗಿ ಹೇಳಿ ನೀವು. ಒಂದ್ ನಿಮಿಷ ನಟರಾಜ್ ಗೌಡ್ರೆ ಪ್ಲೀಸ್, ನಾವು ಮಾತಾಡಿ ಒಂದ್ ಒಂದು ನಿಮಿಷ, ಚೂರು ಕೇಳದಂಗೆ ಒಂದ್ ನಿಮಿಷ ನಟರಾಜ್ ಗೌಡ್ರೆ, ಬಿಡ್ತಾ ಇಲ್ಲ ನೀವು. ಕಾಂತಿ ಶೆಟ್ಟಿ ಅವರೇ ನೀವು ಮಾತಾಡಿ. ಆದರೆ ತೆರಿಗೆ ಹಂಚಿಕೆಯಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅನ್ನೋದನ್ನ ತೆಗೆದುಹಾಕೋದಕ್ಕೆ ಸಾಧ್ಯನೇ ಖಂಡಿತ ನಾನು ಇಲ್ಲ, ಮಾತಾಡಕ್ಕೆ ಒಂದು 5 ಸಾಧ್ಯನೇ ಸೆಕೆಂಡ್ ಇಲ್ಲ ಅದನ್ನ ಆಯ್ತು, ತೆಗೆದುಹಾಕೋದಕ್ಕೆ. ಆಯ್ತು. ನೀವು ಏನಾದ್ರೂ ಹೇಳ್ಕೊಳ್ಳಿ, ನೀವು 5 ಹೇಳಿದ್ರಲ್ಲ, 10 ಸೆಕೆಂಡ್ ಆಯ್ತು, ತಗೊಳ್ಳಿ, 10 ಮಾತಾಡಿ. ಸೆಕೆಂಡ್ ಕೊಡಿ, ನೀವು ಮಾತಾಡಬಾರ್ದು. 2004 ಮಾತಾಡ್ಬಿಡಿ ರಿಂದ ನಟರಾಜ್ ಗೌಡ್ರೆ. 2014ಕ್ಕೆ ತೆರಿಗೆ ಪಾಲು ಕರ್ನಾಟಕ ಬಂದಿದ್ದು ಕೇವಲ 81,000 ಕೋಟಿ. ಅದೇ 2014 ರಿಂದ 2024ಕ್ಕೆ ಕೇಂದ್ರ ಕರ್ನಾಟಕ ಬಂದಿದ್ದು ಸರ್ಕಾರ ಕರ್ನಾಟಕದ ಮೇಲೆ 2,93,000 ಹಾಕಿದೆ. ಕೋಟಿ. ಗ್ರಾಂಟ್ ಇನ್ ಆಡ್ 2004 ರಿಂದ 2014ಕ್ಕೆ ಕರ್ನಾಟಕ ಕಾಂತಿ ಬಂದಿದ್ದು ಶೆಟ್ಟಿ ಅವರೇ, 60,000 ಕೋಟಿ. ಕಾಮಿಡಿ ಮಾಡ್ತಾ ಇದ್ದೀರಿ. 2014 ರಿಂದ 2024ಕ್ಕೆ 2 ತೆರಿಗೆ ಹಂಚಿಕೆಯ ಫಾರ್ಮುಲಾ ಗೊತ್ತಿಲ್ಲ ಇವ್ರಿಗೆ. ಏನ್ ಮಾತಾಡ್ತೀರಾ? ಬಂದಿದೆ. ಕಾಂತಿ 5 ಲಕ್ಷ ಕೋಟಿ ವಾರ್ಷಿಕವಾಗಿ ಕೇಂದ್ರಕ್ಕೆ ಹೋಗ್ತಾ ಇರೋದು. ನಾಚಿಕೆ ಮಾನ ಮರಿದೆ ಬಿಜೆಪಿ ನಾಯಕರಿಗೆ. ಒಂದ್ ನಿಮಿಷ. ನಿರ್ಮಲಾ ಸೀತಾರಾಮನ್ಗೆ ನಾಚಿಕೆ ಮಾನ ಮರಿದೆ ಇದೆಯಾ? ಮಾತ್ರ explain ಮಾಡಿ. 5 ಲಕ್ಷ ಕೋಟಿ ರೂಪಾಯಿ ವಾರ್ಷಿಕ ದೆಹಲಿಗೆ ಹೋಗ್ತಾ ಇರೋದು. ನಟರಾಜ್ ಗೌಡ್ರೆ ಮಾತಾಡಿ. 10 ವರ್ಷದಲ್ಲಿ ಎಷ್ಟಾಗಿದೆ? ಮಾತಾಡಕ್ ಬಿಟ್ರಾ ನೀವು? 10 ವರ್ಷದಲ್ಲಿ ಮಾತಾಡಕ್ ಬಿಟ್ರಾ? 30 ಲಕ್ಷ ಕೋಟಿ. ನಟರಾಜ್ ಗೌಡ್ರೆ, ನಾನು 5 ನಿಮಿಷ ಬಿಟ್ಬಿಡಿ. ನಾನು ಹೇಳುದು ತೆರಿಗೆ ಯಾವುದೇ ಇನ್ಕ್ರೀಸ್ ಆಗಿದೆ, GST ಇನ್ಕ್ರೀಸ್ ಆಗಿದೆ, ಒಪ್ಕೋಣ. ಎಷ್ಟು ಪರ್ಸೆಂಟೇಜ್ ಆಗಿದೆ? ನಾವು ಕೊಟ್ಟಿರೋದು 10 ವರ್ಷದಲ್ಲಿ 258 ಪಟ್ಟು ಜಾಸ್ತಿ. 258 ಪಟ್ಟು. ಎಷ್ಟು ಪಟ್ಟು 30 ಜಾಸ್ತಿ ಲಕ್ಷ ಆಗಿದೆ? ಕೋಟಿ ರೀ, ಜನರಿಗೆ ಕರ್ನಾಟಕದಿಂದ ಡೆಲ್ಲಿಗೆ ಹೋಗಿರೋ ತೆರಿಗೆ. ಮಂಕು 10 ವರ್ಷದಲ್ಲಿ 30 ಲಕ್ಷ ಕೋಟಿ. ಈಗ 30 ಲಕ್ಷ ಕೋಟಿ ತಿಂದು ತೇಗ್ತಾ ಇದ್ದಾರೆ ಮೋದಿ ಅವರು ಮತ್ತು ಗ್ಯಾಂಗ್ ಅವರು. ತೆರಿಗೆ ವಿಷಯ ಒಂದ್ ನಿಮಿಷ, ಕಾಂತಿ ಶೆಟ್ಟಿ ಅವರೇ ಒಂದ್ ನಿಮಿಷ, kindly stop it. 1 minute, I allow you to speak. ಒಂದ್ ನಿಮಿಷ ಇರಿ. ಎಷ್ಟು ನಮೂನೆ ಕೇಂದ್ರದಲ್ಲಿ ಯಾವ ತರ ಭ್ರಷ್ಟಾಚಾರ ತಾಂಡವಾಡ್ತಾ ಇತ್ತು. ಕೇಂದ್ರದಲ್ಲಿ ಒಂದೇ ಒಂದು ಭ್ರಷ್ಟಾಚಾರ ಮೋದಿ 10,000 ಕೋಟಿ ನಿಮ್ಮ ಅಕೌಂಟ್ ಅಲ್ಲದಲ್ರಿ? ಬಿಜೆಪಿ ಕಚೇರಿ 10,000 ಕೋಟಿ. UPA ಸರ್ಕಾರದಲ್ಲಿ ಏನ್ ನಡೀತಿತ್ತು? ಬಿಜೆಪಿ ಕಚೇರಿ 10,000 ಕೋಟಿ ರೂಪಾಯಿ. ಎಷ್ಟು ಹಗರಣ? ಯಾವ್ದಾದ್ರು ಒಂದು ಹಗರಣ, ಒಂದೇ ಒಂದು ಕಪ್ಪು ಚುಕ್ಕೆ ಇದೆಯಾ? PM ಕೇರ್ಸ್ ಏನ್ ಹಗರಣ, ಮಾತಾಡ್ತಿದ್ದೀರಾ? ರಫೇಲ್ ಹಗರಣ, ಎಲೆಕ್ಟ್ರಾನಿಕ್ ಬಾಂಡ್ಸ್ ಹಗರಣ ತಿಂದು ತೇಗ್ತಾ ಇದ್ದೀರಾ ನೀವು. ಪ್ರೆಸ್ ಮೀಟ್ ಮಾಡಿ ನೋಡಿ. ನಮ್ಮ ಉದ್ದೇಶ ಏನ್ ತಿಂದು ಗೊತ್ತಾ? ತೇಗ್ತಾ ಇದ್ದೀರಾ ಯಾರೇ ಮೋದಿ ಅಂಡ್ ತಪ್ಪು ಗ್ಯಾಂಗ್ ಮಾಡ್ಲಿ, ತಿಂದು ತೇಗ್ತಾ ಇದ್ದೀರಾ ಒಂದ್ ದೇಶದ ನಿಮಿಷ ದುಡ್ಡನ್ನ. ಯಾರೇ ತಿನ್ಲಿ, ಯಾರು ಏನೇ ಮಾತಾಡ್ಲಿ, ಕರ್ನಾಟಕ irrespective of party, ನಾವೇನು ನಮ್ಮವರನ್ನ ನೀವು ನಾವು ರಕ್ಷಿಸ್ತಾ ಇಲ್ಲ. ಮಾತಾಡ್ತೀರಾ? ನಮ್ಮ ಪಾರ್ಟಿಯಲ್ಲಿ Should I talk or not? ಒಂದೇ ಒಂದು ಸೆಕೆಂಡ್. ನಮ್ಮ ಪಾರ್ಟಿಯಲ್ಲಿ ಲೋಕಾಯುಕ್ತ ಇರುವಾಗ ನಮ್ಮದೇ MLA ಅನ್ನು ಕೂಡ ನಾವು ಅರೆಸ್ಟ್ ಮಾಡಿದೀವಿ. ಅದು ನಮ್ಮ ಭಾರತೀಯ ಜನತಾ, ನೀವಲ್ಲ. PM ಕೇರ್ಸ್ ಯಾಕ್ರಿ ಮುಚ್ಚಾಡ್ತಾ ಇದ್ದೀರಿ ಮತ್ತೆ? ಬಿಡಿ ಈಚೆಗೆ ಬೈಲಿ ಬಿಡಿ. ಒಂದ್ ನಿಮಿಷ, ಬಿಜೆಪಿ ಅವ್ರು ಏನಾದ್ರೂ ಮಾತಾಡ್ಕೊಳ್ಳಿ. ಬಿಜೆಪಿ ಅವ್ರು ಏನಾದ್ರೂ ತೆರಿಗೆ ವಿಚಾರದಲ್ಲಿ ಕೇಂದ್ರದ ಪರ ಮಾತಾಡಿದ್ರೆ ದೇಶ ದ್ರೋಹಿ, ರಾಜ್ಯ ದ್ರೋಹಿಗಳು ಅಂತ ಕನ್ಸಿಡರ್ ಮಾಡ್ಬೇಕು ಅವ್ರನ್ನ. ನಾನು ಇದನ್ನು ಒಪ್ಪಲ್ಲ. ನೀವು ಒಪ್ಪದಿದ್ರೆ I don't bother. I don't bother if you agree or not. ಹೇಳಿದ್ದಾರೆ, No. ಪ್ರೆಸ್ ಮೀಟ್ ಮಾಡಿದ್ದಾರೆ. ಒಕ್ಕೂಟ ವ್ಯವಸ್ಥೆ ಕರ್ನಾಟಕಕ್ಕೆ ಅನ್ಯಾಯ ಆಗಿರೋದು ನಿಜಾನೇ. ಅದನ್ನು ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಅನ್ಯಾಯ ಆಗಿರೋದು ನಿಜ. ಇವರು ನಮ್ಮ ತೆರಿಗೆ ಒಂದ್ ನಿಮಿಷ ರೀ, ನಿಮ್ ಇಷ್ಟು ಜನ MP ಗಳಿದ್ದೀರಾ. ಮೊನ್ನೆ ಜನವರಿ 26ಕ್ಕೆ ರಾಜ್ಯದ ಒಂದು ಟ್ಯಾಬ್ಲೆಟ್ ತಗೊಂಡೋಗಕ್ಕಾಗ್ಲಿಲ್ಲ ನಿಮ್ಗಳ ಯೋಗ್ಯತೆಗೆ. ಮಾತಾಡ್ತೀರಾ ನೀವು ಇಲ್ಲಿ ಕೂತ್ಕೊಂಡು?